ಸಾಧಾರಣ ಕಾಲದ 14ನೆಯ ಮಂಗಳವಾರ. ಮೊದಲನೆಯ ವಾಚನ ಆದಿಕಾಂಡದಿಂದ ವಾಚನ. ಆ ರಾತ್ರಿ ಯಾಕೋಬನು ತನ್ನ 2 ಹೆಂಡತಿಯರನ್ನು, 2 ದಾಸಿಯರನ್ನು, 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬ್ಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿಪಾಸ್ತಿಯನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿದ್ದನು. ಯಾರೋ ಒಬ್ಬ ಪುರುಷ ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷ ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಹೋರಾಡುತ್ತಿರುವಾಗಲೇ ಯಾಕೋಬನ ತೊಡೆಯ ಕೀಲು ತಪ್ಪಿತು. ಆ ಪುರುಷ, ನನ್ನನ್ನು ಹೋಗಬಿಡು, ಬೆಳಗಾಗುತ್ತಿದೆ ಎನ್ನಲು ಯಾಕೋಬನು, ನೀವು ನನ್ನನ್ನು ಆಶೀರ್ವದಿಸಿದ ಹೊರತು ನಿಮ್ಮನ್ನು ಹೋಗಬಿಡುವುದಿಲ್ಲ ಎಂದನು. ಆ ಪುರುಷ, ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಯಾಕೋಬನು, ನನ್ನ ಹೆಸರು ಯಾಕೋಬ ಎಂದನು. ಅವನು ಯಾಕೋಬನಿಗೆ, ಇನ್ನು ಮೇಲೆ ನೀನು ಯಾಕೋಬ ಎನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡ ಹಾಗೂ ಮನುಷ್ಯರ ಸಂಗಡ ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ಯಾಕೋಬನು, ನಿಮ್ಮ ಹೆಸರನ್ನು ದಯವಿಟ್ಟು ನನಗೆ ತಿಳಿಸಬೇಕು ಎಂದಾಗ ಆ ಪುರುಷ, ನನ್ನ ಹೆಸರನ್ನು ವಿಚಾರಿಸುವುದೇಕೆ ಎಂದು ಹೇಳಿ ಅಲ್ಲೇ ಅವನನ್ನು ಆಶೀರ್ವದಿಸಿದನು. ಯಾಕೋಬನು, ನಾನು ದೇವರನ್ನು ಮುಖಾಮುಖಿಯಾಗಿ ಕಂಡಿದ್ದರೂ ಪ್ರಾಣ ಸಹಿತ ಉಳಿದಿದ್ದಲ್ಲ ಎಂದುಕೊಂಡು ಆ ಸ್ಥಳಕ್ಕೆ ಪೆನಿಯೇಲ್ ಎಂದು ಹೆಸರಿಟ್ಟನು. ಅವನು ಪೆನುವೇಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು. ಕೀಲು ಕಳಚಿದ ತೊಡೆಯ ನಿಮಿತ್ತ ಅವನು ಕುಂಟಿಕೊಂಡೇ ನಡೆದನು. ಆ ಪುರುಷನು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಇಸ್ರಾಯೇಲರು ಇಂದಿನವರೆಗೂ ತೊಡೆಯ ಕೀಲಿನ ಮೇಲಿರುವ ಮಾಂಸವನ್ನು ತಿನ್ನುವುದಿಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಸತ್ಯಸಂಧನಾದ ನಾನು ಸೇರುವ ನಿನ್ನ ಸಾನ್ನಿಧ್ಯವನ್ನು. ಲಕ್ಷ್ಯವಿಡು ಓ ಪ್ರಭು ಎನ್ನ ನ್ಯಾಯವಾದ ಮೊರೆಗೆ, ಕಿವಿಗೊಡು ನಿಷ್ಕಪಟ ಬಾಯಿಂದ ಬಂದ ಪ್ರಾರ್ಥನೆಗೆ. ಶ್ಲೋಕ. ಸತ್ಯಸಂಧನಾದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನ್ನು. ನ್ಯಾಯ ತೀರ್ಪು ಬರಲಿ ಎನಗೆ ನಿನ್ನಿಂದಲೇ, ನೀತಿಗನುಸಾರ ನೋಡುವಾತ ನೀನಲ್ಲವೇ. ಹೃದಯ ವೀಕ್ಷಿಸು, ಇರುಳೆಲ್ಲ ವಿಚಾರಿಸು, ಅಗ್ನಿ ಪರೀಕ್ಷೆ ಮಾಡಿಸು. ನಾ ದೋಷರಹಿತ ಮಾತಲಿ ತಪ್ಪದವ ಎಂದಾಗ ತೀರ್ಮಾನಿಸು. ಶ್ಲೋಕ. ಸತ್ಯಸಂಧನಾದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನ್ನು. ಸದುತ್ತರ ಪಾಲಿತೆಂದು ನಂಬಿ ಬೇಡುವೆನಯ್ಯ, ಮೊರೆ ಇಡುವೆ ದೇವ, ಕಿವಿಗೊಟ್ಟು ಆಲಿಸಯ್ಯ. ಶರಣನು ಶತ್ರುವಿಂದ ಸಂರಕ್ಷಿಸುವಾತ ನೀನಯ್ಯ, ಭುಜಬಲವನ್ನು ಪ್ರಯೋಗಿಸಿ ಕಾಪಾಡುವಾತ ನೀನಯ್ಯ. ನಿನ್ನ ಛಲ ಪ್ರೀತಿನಚ್ಚರಿಯಿಂದ ತೋರ್ಪಡಿಸಯ್ಯ. ಶ್ಲೋಕ. ಸತ್ಯಸಂಧನಾದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನ್ನು. ನಿನ್ನ ರೆಕ್ಕೆಗಳ ನೆರಳಲ್ಲಿ ಎನ್ನ ಮರೆಸಿಡು. ಸತ್ಯಸಂಧನಾದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನ್ನು. ಎಚ್ಚೆತ್ತು ನಿನ್ನ ಮುಖದರ್ಶನದಿಂದ ತೃಪ್ತನಾಗುವೆನು. ಶ್ಲೋಕ. ಸತ್ಯಸಂಧನಾದ ನಾನು ಸೇರುವೆ ನಿನ್ನ ಸಾನ್ನಿಧ್ಯವನ್ನು. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಪ್ರಭುವಿನ ನಿಯಮ ನೀತಿಬದ್ಧ, ಮನಸ್ಸಿಗದು ಗ್ರಹಿಕೆ. ಪ್ರಭುವಿನ ಕಟ್ಟಳೆ ಪರಿಶುದ್ಧ, ಕಣ್ಣಿಗದು ದೀವಿಗೆ. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಕುರುಡರು ಹೊರಟು ಹೋಗುತ್ತಿದ್ದ ಹಾಗೆ ದೆವ್ವ ಹಿಡಿದಿದ್ದ ಒಬ್ಬ ಮೂಕನನ್ನು ಕೆಲವರು ಯೇಸುವಿನ ಬಳಿಗೆ ಕರೆತಂದರು. ದೆವ್ವ ಬಿಡಿಸಿದ ಮೇಲೆ ಆ ಮೂಕನಿಗೆ ಮಾತು ಬಂದಿತು. ಜನರೆಲ್ಲರೂ ಆಶ್ಚರ್ಯಚಕಿತರಾದರು. ಇಂತಹ ಕಾರ್ಯವನ್ನು ನಾವು ಇಸ್ರಾಯೇಲಿನಲ್ಲಿ ಕಂಡದ್ದೇ ಇಲ್ಲ ಎಂದುಕೊಂಡರು. ಆದರೆ ಫರಿಸಾಯರು, ಇವನು ದೆವ್ವಗಳೊಡೆಯನ ಶಕ್ತಿಯಿಂದಲೇ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದರು. ಯೇಸು ಊರೂರುಗಳಲ್ಲೂ ಹಳ್ಳಿಗಳಲ್ಲೂ ಸಂಚಾರ ಮಾಡುತ್ತಾ ಅಲ್ಲಿಯ ಪ್ರಾರ್ಥನಾ ಮಂದಿರಗಳಲ್ಲಿ ಬೋಧಿಸಿದರು. ಶ್ರೀ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಿದರು. ಎಲ್ಲ ತರಹದ ರೋಗ ರುಜಿನಗಳನ್ನು ಗುಣಪಡಿಸಿದರು. ಆ ಜನ ಸಮೂಹವನ್ನು ಕಂಡಾಗ
ಅವರ ಮನ ಕರಗಿತ್ತು, ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲಿದ್ದರು ಹಾಗೂ ಬಳಲಿದ್ದರು. ಆದುದರಿಂದ ಯೇಸು ತಮ್ಮ ಶಿಷ್ಯರಿಗೆ, ಬೆಳೆ ಏನೋ ಹೇರಳ, ಕೊಯ್ಲುಗಾರರು ವಿರಳ. ಈ ಕಾರಣ ತನ್ನ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ನನ್ನ ಯೇಸುವೇ, ದಿವ್ಯವಾಕ್ಯವೇ, ಜೀವಕ್ಕೆ ಆಧಾರ ನೀನೇ. ನಲಿವಲ್ಲು ಇರುವೆ, ನೋವಲ್ಲು ಬೆರೆವೆ, ನೆರಳಾಗಿ ಹಿಂಬಾಲಿತೆ. ನೀಯನ್ನ ಪರಿಪಾಲಿತೆ. ನನ್ನ ಯೇಸುವೇ, ದಿವ್ಯವಾಕ್ಯವೇ, ಜೀವಕ್ಕೆ ಆಧಾರ ನೀನೇ. ನಲಿವಲ್ಲು ಇರುವೆ, ನೋವಲ್ಲು ಬೆರೆವೆ, ನೆರಳಾಗಿ ಹಿಂಬಾಲಿತೆ. ನೀಯನ್ನ ಪರಿಪಾಲಿತೆ. ಕ್ಷಣಕಾಲ ನಾನು ದೂರಾಗಿ ಉಳಿದು ನಾನೇಗೆ ಬಾಳುವೆ ಪ್ರಭುವೇ. ಬೇರೆಂದು ನಿನ್ನ ಮರೆಯಾಗಿ ಅವಿತು ನಾನೇನ ಗಳಿಸುವೆ ಗುರುವೇ. ಭಾವಗಳಲ್ಲಿ ಪದವಾಗಿರು, ಬಾಂಧವ್ಯದಲ್ಲಿ ಸ್ಥಿರವಾಗಿರು. ಕೈ ಹಿಡಿದು ಸಂತೈಸವಾ, ಕೈ ಹಿಡಿದು ಸಂತೈಸವಾ. ನನ್ನ ಯೇಸುವೇ, ದಿವ್ಯವಾಕ್ಯವೇ, ಜೀವಕ್ಕೆ ಆಧಾರ ನೀನೇ. ನಲಿವಲ್ಲು ಇರುವೆ, ನೋವಲ್ಲು ಬೆರೆವೆ, ನೆರಳಾಗಿ ಹಿಂಬಾಲಿತೆ. ನೀಯನ್ನ ಪರಿಪಾಲಿತೆ. ಧ್ವನಿಯಲ್ಲೂ ನೀನೆ, ಬಲದಲ್ಲೂ ನೀನೆ, ಸಹನೆಯ ತುಡಿತವು ನೀನೆ. ಎದೆಯ
ಕೈ ಹಿಡಿದು ನಡೆಸನ್ನ ಬಾ. ನನ್ನ ಯೇಸುವೆ ದಿವ್ಯವಾಕ್ಯವೇ ಜೀವಕ್ಕೆ ಆಧಾರ ನೀನೇ. ನಲಿವಲ್ಲು ಇರುವೆ ನೋವಲ್ಲು ಬೆರೆವೆ ನೆರಳಾಗಿ ಹಿಂಬಾಲಿಪೆ. ನೀ ಎನ್ನ ಪರಿಪಾಲಿಪೆ. ನನ್ನ ಯೇಸುವೆ ದಿವ್ಯವಾಕ್ಯವೇ ಜೀವಕ್ಕೆ ಆಧಾರ ನೀನೇ. ನಲಿವಲ್ಲು ಇರುವೆ ನೋವಲ್ಲು ಬೆರೆವೆ ನೆರಳಾಗಿ ಹಿಂಬಾಲಿಪೆ. ನೀಯನ್ನ ಪರಿಪಾಲಿಪೆ.